ಹಲೋ ಸ್ನೇಹಿತರೆ, IPLಗೆ ಒಂದು ಹೊಸ ರೂಲ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದೇ ಟೆಂಪ್ರವರಿ ರೀಪ್ಲೇಸ್ಮೆಂಟ್ ಅಂತ. ಈ ರೂಲ್ಸ್ನ ಏನಕ್ಕೆ ತಂದಿರಪ್ಪ ಅಂತಂದರೆ, ಏನೀಗ ಸೆಕೆಂಡ್ ಹಾಫಲ್ಲಿ ಸುಮಾರು ಜನ ಪ್ಲೇಯರ್ಸ್ಗಳು ಅನ್ಅವೈಲಬಲ್ ಆಗ್ತಿದ್ದಾರೆ. ಎಸ್ಪೆಷಲಿ ಓವರ್ಸೀಸ್ ಪ್ಲೇಯರ್ಗಳು. ಕೆಲವೊಬ್ಬರು ಇಂಜುರಿಯಿಂದ, ಕೆಲವೊಬ್ಬರು ನ್ಯಾಷನಲ್ ಡ್ಯೂಟೀಸಿಂದ, ಇನ್ನೊಬ್ಬರು ಏನೋ ಬೇರೆ ಬೇರೆ ಕಾರಣಗಳಿಂದ ಅನ್ಅವೈಲಬಲ್ ಆಗ್ತಿದ್ದಾರಲ್ಲ, ಅದಕ್ಕಾಗಿ ಈ ರೂಲ್ಸ್ನ ತಂದಿರೋದು. ಈ ರೂಲ್ನ ವಿಶೇಷತೆ ಏನು ಅಂದರೆ, ಇವಾಗ ಯಾವ್ದಾದ್ರು ಒಂದು ಫ್ರ್ಯಾಂಚೈಸಿಲಿ ಒಬ್ಬ ಪ್ಲೇಯರು ರೂಲ್ಡ್ ಔಟ್ ಆಗಿರ್ತಾರೆ ಅಥವಾ ಕಾರಣಾಂತರದಿಂದ ಇಂಜುರಿಯಾಗಿ ಅವರು ಆಡ್ತಾರಲ್ಲ ಆ ಫ್ರ್ಯಾಂಚೈಸಿಗೆ, ಅವ್ರನ್ನ ರೀಪ್ಲೇಸ್ಮೆಂಟ್ ಮಾಡ್ಕೋತಾರೆ. ಈ ಸೆಕೆಂಡ್ ಹಾಫಲ್ಲಿ ಮಾಡ್ಕೊಂಡಿರೋ ಪ್ಲೇಯರ್ನ ನೆಕ್ಸ್ಟ್ ಸೀಸನ್ ಏನು ಬರುತ್ತಲ್ಲ, ಅದಕ್ಕೆ ಈ ರೀಪ್ಲೇಸ್ಮೆಂಟ್ ಮಾಡಿರೋ ಪ್ಲೇಯರ್ನ ರಿಟೈನ್ ಮಾಡ್ಕೊಳಕ್ಕಾಗೋದಿಲ್ಲ ಆ ಫ್ರ್ಯಾಂಚೈಸಿ. ಇದೇ ಈ ರೂಲ್ನ ವಿಶೇಷತೆ. ಇವಾಗ ನೀವು ಕೇಳ್ಬೋದು, ಮಯಾಂಕ್ ಅಗರ್ವಾಲ್ನ ದೇವದತ್ ಪಡಿಕ್ಕಲ್ ಜಾಗದಲ್ಲಿ ರೀಪ್ಲೇಸ್ಮೆಂಟ್ ಮಾಡ್ಕೊಂಡಿದ್ದೀವಲ್ಲ, ನೆಕ್ಸ್ಟ್ ಸೀಸನ್ ಇವ್ರನ್ನ ರಿಟೈನ್ ಮಾಡ್ಕೋಬೋದಾ ಅಂತ. ಖಂಡಿತ ಮಾಡ್ಕೋಬೋದು. ಏಕೆಂದರೆ ಈ ರೂಲ್ ಬಂದಿರೋದು ಇವಾಗ ಸೆಕೆಂಡ್ ಹಾಫಲ್ಲಿ. ಆದರೆ ಮಯಾಂಕ್ ಅಗರ್ವಾಲ್ನ ರೀಪ್ಲೇಸ್ಮೆಂಟ್ ಮಾಡ್ಕೊಂಡಿರೋದು ಸೆಕೆಂಡ್ ಹಾಫ್ಗಿಂತ ಮುಂಚೆನೇ. ಹಾಗಾಗಿ ಅಕಸ್ಮಾತ್ ಮಯಾಂಕ್ ಅಗರ್ವಾಲ್ ಏನಾರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು ಅಂದರೆ ಈ ಮುಖ್ಯದಂಥ ಮ್ಯಾಚ್ಗಳಲ್ಲಿ, ಆರಾಮಾಗಿ ನಮ್ಮ RCB ತಂಡ ಮಯಾಂಕ್ ಅಗರ್ವಾಲ್ನ ರಿಟೈನ್ ಮಾಡ್ಕೋಬೋದು. ಈ ರೂಲ್ಗೆ ಇನ್ನೊಂದು ಎಕ್ಸಾಂಪಲ್ ಕೊಡೋದಾದರೆ, ಡೆಲ್ಲಿ ಕ್ಯಾಪಿಟಲ್ಸರು ಮುಸ್ತಾಫಿಜರ್ ರೆಹಮಾನ್ನ ಜಾಕ್ ಫ್ರೇಸರ್ ಮೆಕ್ಗರ್ಕ್ ಅವರ ಜಾಗದಲ್ಲಿ ರಿಪ್ಲೇಸ್ ಮಾಡ್ಕೊಂಡಿದ್ದಾರೆ. ಮುಸ್ತಾಫಿಜರ್ ರೆಹಮಾನು ಈಗ ಮಿಕ್ಕಿದಂಥ ಮ್ಯಾಚ್ಗಳಲ್ಲಿ ಎಷ್ಟೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೂ ಕೂಡ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ನೆಕ್ಸ್ಟ್ ಸೀಸನ್ನು ಇವ್ರನ್ನ ರಿಟೈನ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಅಕಸ್ಮಾತ್ ಮುಸ್ತಾಫಿಜರ್ ರೆಹಮಾನ್ ಏನಾರು IPL ಆಡಬೇಕು ಅಂದರೆ ನೆಕ್ಸ್ಟ್ ಸೀಸನ್ನು ಆಕ್ಷನ್ ಮುಖಾಂತರನೇ ಪಿಕ್ ಆಗಬೇಕಾಗುತ್ತೆ ಇವ್ರಿಗೆ. ಅದೇ ಈ ರೂಲಲ್ಲಿರುವ ವಿಶೇಷತೆ. ಅರ್ಥ ಆಗಿಲ್ಲ ಅಂದರೆ ಮತ್ತೆ ನೋಡಿ, ಅರ್ಥ ಆಗಿತ್ತು ಅಂದರೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.